ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ರಿ ಏನಿದು ನನ್ನ ಹತ್ರನೇ ಈ ಟೋನಲ್ಲಿ ಮಾತಾಡ್ತಾ ಇದ್ದೀರಾ? ಖಂಡಿತ ಇಲ್ಲ ಸರ್. ನಿಮ್ಮ ಆರ್ಡರ್ನ ಫಾಲೋ ಮಾಡೋದು ನನ್ನ ಕರ್ತವ್ಯ. ಆದ್ರೆ ಪ್ರೊಸೀಜರ್ನ ಫಾಲೋ ಮಾಡದೆ ಬಿಡಕ್ಕಾಗಲ್ವಲ್ಲ ಸರ್. ಅದಕ್ಕೆ ಹೇಳಿದ್ದು ಬರ್ಕೊಡಿ, ಬಿಡ್ತೀನಿ ಅಂತ. ಏನ್ ಸರ್ ನೀವು ಡಿಪಾರ್ಟ್ಮೆಂಟ್ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಒಬ್ಬ ಪೊಲೀಸ್ ಮೇಲೆ ಕೈ ಮಾಡಿದವ್ರನ್ನ ಬಿಟ್ಬಿಡಿ ಅಂತಿದ್ದೀರಲ್ಲ. ನಿಮ್ ತಾಯಿ ಹೇಗ್ ಮಾಡಿದ್ರೆ ಇದೇ ಮಾತನ್ನ ಹೇಳ್ತಿದ್ರಾ ಸರ್? ಡಿಪಾರ್ಟ್ಮೆಂಟ್ ನಮ್ಮೆಲ್ರಿಗೂ ಅನ್ನ ಹಾಕಿ ಸಾಕ್ತಿರೋ ತಾಯಿ ಸರ್. ಮಕ್ಕಳಾಗಿ ನಾವು ತಾಯಿ ಮಾನ ಪ್ರಾಣ ಗೌರವನ ಕಾಪಾಡಬೇಕೇ ಹೊರತು ಇಂಥವ್ರ ಮುಂದೆ ಹರಾಜಿಗಿಡಬಾರ್ದು ಸರ್. ಇದೆಲ್ಲ ನಿಮಗೆ ಗೊತ್ತು ಅಲ್ವಾ ಸರ್? ನೀವೇ ಹೇಳಿ ಸರ್, ನಮ್ಮ ಡಿಪಾರ್ಟ್ಮೆಂಟ್ ಮರ್ಯಾದೆಗಿಂತ ಇವ್ರನ್ನ ಬಿಟ್ಟು ಕಳ್ಸೋದು ಮುಖ್ಯನಾ? ಸರಿ ಸರಿ, ಫೈನ್ ಹಾಕಿ ಅವ್ರ ಹತ್ರ ಅಪಾಲಜಿ ಲೆಟರ್ ಬರ್ಸ್ಕೊಂಡು ಬಿಟ್ಟು ಕಳಿಸಿ. ಅದಾದ್ರೂ ಆಗತ್ತಲ್ವಾ? ಆಗಲ್ಲ ಸರ್. ಏನ್ರಿ ಹೀಗೆ ಮಾತಾಡ್ತಾ ಇದ್ದೀರಾ? ಸರ್, ನಾನು ಅಷ್ಟು ಸಾಕಾಗಲ್ಲ ಅಂತ ಹೇಳೋದಕ್ಕೆ ಬಂದೆ ಅಷ್ಟೆ. ನಾನು ಅವ್ರನ್ನ ಬಿಟ್ಟು ಕಳಿಸ್ತೀನಿ, ಆದ್ರೆ ಒಂದು ಕಂಡೀಷನ್ ಮೇಲೆ. ಏನದು? ಪ್ರೀತಿಯಿಂದ ಓಟ್ ಹಾಕಿರೋ ಜನಕ್ಕೆ ಅವ್ರ ದುಡ್ಡಿಂದ ದಿನ ಇಡೀ ಏರಿಯಾಗೆ ನೀರಿನ ವ್ಯವಸ್ಥೆ ಮಾಡಬೇಕು. ಇದಾಗುತ್ತೆ ಅನ್ನೋದಾದ್ರೆ ಬಿಡ್ತೀನಿ ಸರ್, ಆದ್ರೆ ಅದು ರಿಟರ್ನ್ ಅಲ್ಲಿ ಬರೆದು ಕೊಡ್ಬೇಕು. ಸರಿ ಸರಿ ರೀ, ಬಿಟ್ಟು ಕಳಿಸ್ತಾರೆ, ಕರ್ಕೊಂಡು ಹೋಗಿ. ಸರಿ ಸರ್. ಮುನ್ಸ್ವಾಮಿ ಅವರೇ, ಮೇಡಮ್ ಲೆಟರ್ ಬರೆದು ಅವ್ರ ಕೈಲಿ ಕೊಡಿ. ಸರಿ ಮೇಡಮ್. ಸರ್, ಒಂದು ನಿಮಿಷ ಸರ್. ನೀವು ಅವಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿದ್ದಾಳೆ, ಅದಲ್ಲದೆ ಬಿಸಿ ರಕ್ತ ಬೇರೆ, ಅದಕ್ಕೆ ಹೀಗೆ ಎಗರಾಡ್ತಾ ಇದ್ದಾಳೆ. ಇನ್ನೊಂದು 3 ತಿಂಗಳು ಟೈಮ್ ಕೊಡಿ ಸರ್, ಅವಳನ್ನ ಎತ್ತಂಗಡಿ ಮಾಡಿಸ್ತೀನಿ. ನೀನು ಇಷ್ಟು ಮಾಡಿದ ಸಾಕು, ಭಾಳ ಉಪಕಾರ ಆಯಿತು. ಮುಂದಿಂದು ನಾನು ನೋಡ್ಕೊತೀನಿ. ಬಿಡಿ ಸರ್, ನಿಮ್ಮ ಕೈಯಾಗ ಕೊಳೆ ಮಾಡ್ಕೋತೀರಿ, ನಾನು ಇದೀನಲ್ಲ. ಏಯ್, ಅವಳು ಮಾಡಿದ ಅವಮಾನಕ್ಕೆ ಕೈ ಕೊಳೆ ಅಲ್ಲ, ರಕ್ತ ಆದರೂ ನಾನು ಕೇರ್ ಮಾಡಲ್ಲ. ನೋಡ್ತಾ ಇರಿ, ಅವಳು ಹೋಗ್ತಿರೋ ಸ್ಪೀಡ್ಗೆ ಸ್ಪೀಡ್ ಬ್ರೇಕರ್ ಹಾಕ್ತೀನಿ. ಅವಳೇ ರಿಟರ್ನ್ ಟಿಕೆಟ್ ತಗೋಬೇಕು, ಹಾಗೆ ಮಾಡ್ತೀನಿ. ಗೊತ್ತಲ್ಲ ನಾನು ಯಾರು ಅಂತ. ನೀನು ಜ್ಞಾಪಕದಲ್ಲಿಟ್ಕೋ.
ಈ ಹೆಣ್ಣಿಗೆ ಬುದ್ಧಿ ಇಲ್ಲ. ಇನ್ನೆಂಥ ಪವರ್ಫುಲ್ ಮನುಷ್ಯ ಇವನು ಕೆಣಕಿದಾಳೆ. ಇನ್ನು ಮುಗೀತು ಇವಳು ಕತೆ, ಮುಗೀತು. ರಾಜಾಹುಲಿಗಲ್ಲಿ ಕಾರ್ಪೊರೇಟರ್ ಬಂಧನ. ಕರ್ತವ್ಯ ನಿರತ ಪೊಲೀಸ್ ಮೇಲೆ ಕಾರ್ಪೊರೇಟರ್ ಹಲ್ಲೆ. ದರ್ಪ ಮೆರೆದ ಕಾರ್ಪೊರೇಟರ್ಗೆ ದಕ್ಕ ಪಾಠ. ದಕ್ಷ ಪೊಲೀಸ್ ಸತ್ಯಾರಿಂದ ಕಾರ್ಪೊರೇಟರ್ ಬಂಧನ. ಕರ್ತವ್ಯ ಮರೆತ ಕಾರ್ಪೊರೇಟರ್ ಅರೆಸ್ಟ್. ಸತ್ಯ ಅವರ ದಿಟ್ಟ ಕಾರ್ಯಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದ ಜನಸಮುದಾಯ. ನೋಡಿ ನೋಡಿ, ಸತ್ಯಕ್ಕ ಕಾರ್ಪೊರೇಟರ್ನ ಅರೆಸ್ಟ್ ಮಾಡ್ಕೊಂಡು ಹೇಗೆ ಕರ್ಕೊಂಡು ಹೋಗ್ತಿದ್ದಾಳೆ. ನಿಜವಾಗ್ಲೂ ನಮ್ಮ ಸತ್ಯನ ಸಾಹಸನ ಮೆಚ್ಚಲೇಬೇಕು ಅಂತೆ. ಯಾರಿಗೂ ಯಾವತ್ತೂ ಹೆದರ್ಗಳಲ್ಲ ಅವಳು. ಯಾರೇ ತಪ್ಪು ಮಾಡಲಿ ನಮ್ಮ ಸತ್ಯನ ಸ್ಟೇಷನಲ್ಲಿ ಎಲ್ಲರೂ ಒಂದೇನೆ. ಛೇ, ಮತ್ತೆ ಈ ಸತ್ಯನ ಗುಣಗಾನ ಶುರುವಾಯ್ತು. ಇಲ್ಲಿರೋ ಬದಲು ರೂಮ್ಗೆ ಹೋಗೋದು ವಾಸಿ. ಏಯ್ ದಿವ್ಯಾ, ಏನೇ ಕಳ್ಬೇಕಂಗೆ ಹೋಗ್ತಿದೀಯಾ? ನೋಡ್ದಾ ಸತ್ಯನ್ ನ್ಯೂಸು? ನೋಡಿಲ್ಲ ಅಂದ್ರೆ ನೋಡು. ಲಿಂಕ್ನ ಕಳಿಸ್ಲಾ ಅಮ್ಮ? ಕಳಿಸಿ ಅದನ್ನ ನೋಡ್ಕೊಂಡಾದ್ರೂ ಸ್ವಲ್ಪ ಒಳ್ಳೆ ಬುದ್ಧಿ ಕಲೀಲಿ. ದಿವ್ಯಾ, ಅದೇನೋ ಹೇಳ್ತಾ ಇದ್ದೆ, ಸತ್ಯ ಇಲಿನಾ ಹುಲಿನಾ ಅಂತ ಗೊತ್ತಾಗುತ್ತೆ ಅಂತ. ಈಗ ಗೊತ್ತಾಯ್ತಾ? ಸತ್ಯ ಯಾವತ್ತಿದ್ರೂ ಹುಲಿನೇ ಅಂತ. ನೋಡೆ, ಅಂತ ಕಾರ್ಪೊರೇಟರ್ನೇ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಅಮ್ಮಣಿ, ಇನ್ ಮುಂದೆ ನೀನು ಸ್ವಲ್ಪ ಹುಷಾರಾಗಿರು. ಅತ್ತೆ, ಇವಳು ನಮ್ಮ ಸತ್ಯನ ಅಕ್ಕಾಗಿ ಹುಟ್ಟಿದ್ದಕ್ಕೆ ಬಚಾವು. ಇವಳ ಬಗ್ಗೆ ನಮ್ಮ ಸತ್ಯಂಗೆ ಏನೋ ಒಂಥರದ ಕನಿಕರ. ಆ ಕನಿಕರ ಮಮಕಾರ ಇರೋದಕ್ಕೆ ನೀನು ಬದುಕೊಂಡೆ ಕಣೆ. ಇಲ್ಲ ಅಂದಿದ್ರೆ ನಿನ್ಗೆ ಹೋಗೆ. ಅಲ್ಲಿವರೆಗೂ ನೀನು ಹೀಗೆ ವಕ್ರವಾಗಿ ಬದುಕೋ. ಒಂದಲ್ಲ ಒಂದಿನ ಅವಳು ಬಂದು ನಿನಗೆ ನೆಟ್ಟಗೆ ಮಾಡ್ತಾಳೆ. ದಿವ್ಯಾ, ಸತ್ಯ ಅವರು ನಮ್ಗೆಷ್ಟೆಲ್ಲ ಒಳ್ಳೇದು ಮಾಡಿದ್ದಾರೆ. ಹಾಗಿದ್ರು ಅವ್ರ ಮೇಲೆ ಇಷ್ಟೆಲ್ಲ ದ್ವೇಷ ಇಟ್ಕೊಂಡಿದೆಯಲ್ಲ, ಇದು ಸರಿ ಇಲ್ಲ. ಸಾಧ್ಯ ಆದರೆ ಬದಲಾಗು. ಅಯ್ಯೋ, ದಿನ ಬದಲಾವಣೆ ಆಗ್ತಾನೇ ಇರುತ್ತಲ್ಲಪ್ಪ, ಗೋಸಂಬೆ ಥರ. ಇನ್ಯಾವ ಬದಲಾವಣೆ ಅವಳಲ್ಲಿ ಕಾಣ್ತೀಯ ಹೇಳು? ಹಲೋ, ನಾನು ಅವತ್ತವಳಿಗೆ ಅಷ್ಟು ಮೋಟಿವೇಟ್ ಮಾಡಿದ್ಕೇನೆ ಅವಳು ಹೋಗಿ ಅರೆಸ್ಟ್ ಮಾಡಿದ್ದು. ಇಲ್ಲ ಅಂದಿದ್ರೆ ಆ ಸ್ಟೇಷನ್ ಅಲ್ಲಿ ಸುಮ್ಮನೆ ಕೂತ್ಕೋತಾ ಇದ್ಲು ಅಷ್ಟೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.